ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ಏಂಜಲ್ ಬ್ರೋಕಿಂಗ್ ಮೂಲಕ ಹೇಗೆ ನೀವು IPO ಅಪ್ಲೈ ಮಾಡಬಹುದು ಅಂತೇಳಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಯಾರೆಲ್ಲ ಏಂಜಲ್ ಬ್ರೋಕಿಂಗ್ ಅಕೌಂಟ್ ಓಪನ್ ಮಾಡ್ತಾ ಇದ್ದಾರೆ ಅವರಿಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ. ಸೊ ಫಸ್ಟ್ ನೀವು ಏಂಜಲ್ ಬ್ರೋಕಿಂಗ್ ಆ್ಯಪ್ನ ನೀವು ಓಪನ್ ಮಾಡಿದ ಮೇಲೆ ನೀವು ಇಲ್ಲಿ ವಾಚ್ ಲಿಸ್ಟ್ನ ನೀವು ನೋಡ್ತೀರಾ. ಸೊ ಅದಾದಮೇಲೆ ನೀವು ಲೆಫ್ಟ್ ಸೈಡಲ್ಲಿ ಡಿಸ್ಕವರ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ನೋಡ್ಬೋದು ರಿಸರ್ಚ್ ಮ್ಯೂಚುವಲ್ ಫಂಡ್ಸು IPO ಅಂತಿದೆ. ಇಲ್ಲಿ IPO ಅಂತೇನಿದೆ ಅಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಯಾವ್ಯಾವ IPOಗಳು ಇವಾಗ ನಡೀತಾ ಇದೆ ಅದನ್ನೆಲ್ಲವನ್ನು ಕೂಡ ತೋರಿಸುತ್ತೆ. ಇಲ್ಲಿ ನೋ ಮೋರ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿದರೆ ನೀವು IPO ಡೀಟೇಲ್ಸ್ ನೀವು ತಿಳ್ಕೊಬೋದು. ನೀವು ಅಪ್ಲೈ ಮಾಡಬೇಕಂತ ಮಾಡ್ಕೊಂಡಿದ್ರೆ ಅಪ್ಲೈ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ನೀವು ಇಲ್ಲಿ ನೋಡ್ಬೋದು ಅದು ಎಷ್ಟು ಅಮೌಂಟ್ ಬೇಕಾಗುತ್ತೆ ಅಂತೇಳಿ ಅದು ತೋರಿಸ್ತಾ ಇದ್ದಾರೆ. ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತೇಳಿ. ಇವಾಗ ನಾವು ಅಪ್ಲೈ ಮಾಡೋಣ. ನಾನು ಇವಾಗ ಅದಾನಿ ವಿಲ್ಮರ್ ಲಿಮಿಟೆಡ್ IPO ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೀವು ನೋಡ್ಬೋದು 1 ಲಾಟ್ = 65 ಕ್ವಾಂಟಿಟಿ ಅಂತ ಬರೆದಿದ್ದಾರೆ. ನೀವು 2 ಲಾಟು 3 ಲಾಟು ನಿಮ್ಗೆ ಎಷ್ಟು ಲಾಟ್ ಬೇಕೋ ಅಷ್ಟು ನೀವು ಅಪ್ಲೈ ಮಾಡ್ಬೋದು. ಮ್ಯಾಕ್ಸಿಮಮ್ ನೀವು 13 ಲಾಟ್ ನೀವು ಅಪ್ಲೈ ಮಾಡ್ಬೋದು. ಇವಾಗ ನಾನಿಲ್ಲಿ 2 ಲಾಟ್ಗೆ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಮೇಲೆ ನಾವು ಲಾಟ್ ಸೈಜ್ ಮೆನ್ಷನ್ ಮಾಡಿದರೆ ಕೆಳಗಡೆ ಅದು ಪೇಯಬಲ್ ಅಮೌಂಟ್ ಎಷ್ಟು ಅಮೌಂಟ್ ನಾವು ಪೇ ಮಾಡ್ಬೇಕಂತೇಳಿ ಅದೇ ತೋರಿಸ್ತಾ ಇದೆ. ನೆಕ್ಸ್ಟ್ ಅಲ್ಲಿ ಎಂಟರ್ ಯುವರ್ UPI ID ಅಂತಿದೆ. ನೀವೇನಾದರೂ ಫೋನ್ಪೇನ ಯೂಸ್ ಮಾಡ್ತಾ ಇದ್ರೆ ಜಸ್ಟ್ ನಿಮ್ಮದು ಮೊಬೈಲ್ ನಂಬರ್ನ ಹಾಕಿದರೆ ಸಾಕು. ಅದು ಫೋನ್ಪೇದು UPI ID ಯಾವಾಗಲೂ ಬಂದ್ಬಿಟ್ಟು ನಿಮ್ಮದು ಮೊಬೈಲ್ ನಂಬರ್ YBL ಇರುತ್ತೆ. ಅದೇ ಥರ ನೀವು ಬೇರೆ ಯಾವುದಾದ್ರೂ ಗೂಗಲ್ ಪೇ ಏನಾದರೂ ಯೂಸ್ ಮಾಡ್ತಾ ಇದ್ರೆ ನಿಮ್ಮದು ಏನು UPI ID ಅಂತ ನೀವು ತಿಳ್ಕೊಂಡು ಅಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಇವಾಗ ನಾನು ಅದಾನಿ ವಿಲ್ಮರ್ದು 2 ಲಾಟ್ IPOಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಇವಾಗ ಇನ್ವೆಸ್ಟ್ ಅಂತಿದ್ದೇನಲ್ಲ ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕನ್ಫರ್ಮ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಆಯಿತು, ನಿಮ್ಮದು IPO ಇಲ್ಲಿ ಸಬ್ಮಿಟ್ ಆದಂಗೆ. ನೆಕ್ಸ್ಟ್ ಇವಾಗ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. ನಿಮ್ಮ ಒಂದು UPI IDಗೆ ಒಂದು ರಿಕ್ವೆಸ್ಟ್ ಬರುತ್ತೆ. ಇವಾಗ ನಾನು ಫೋನ್ಪೇ ಯೂಸ್ ಮಾಡಿರೋದ್ರಿಂದ ಫೋನ್ಪೇಗೆ ಒಂದು ನೋಟಿಫಿಕೇಶನ್ ಬರುತ್ತೆ, ಅದ್ರ ಮೂಲಕ ನಾನು ಪೇ ಮಾಡಬೇಕಾಗುತ್ತೆ. ಫೋನ್ಪೇನ ಓಪನ್ ಮಾಡ್ತಾ ಇದ್ದೀನಿ. ಸೊ ಫೋನ್ಪೇದಲ್ಲಿ ನಾನು ನಿಮಗೆ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಎಲ್ಲಿ ನೀವು UPI ID ನೋಡ್ಬೋದು ಅಂತೇಳಿ. ಇಲ್ಲಿ ನಮ್ಮದು ಮೊಬೈಲ್ ನಂಬರ್ YBL ಬಂದ್ಬಿಟ್ಟು ನಮ್ಮ UPI ID ಆಗಿರುತ್ತೆ ಫೋನ್ಪೇದಲ್ಲಿ. ನನ್ನ ಒಂದು ಫೋನ್ಪೇಗೆ ಈ ಥರ ಒಂದು ನೋಟಿಫಿಕೇಷನ್ ಬಂದಿದೆ. ನನ್ನ ಒಂದು ಮೊಬೈಲ್ಗೆ ಮೆಸೇಜ್ ಕೂಡ ಬಂದಿದೆ. ನೀವು ಇಲ್ಲಿ ನೋಡ್ಬೋದು 29,900 ರೂಪೀಸ್ ತೋರಿಸ್ತಾ ಇದೆ. ಇವಾಗ ನಾನು ವ್ಯೂ ಡೀಟೇಲ್ಸ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸೆಟಪ್ ಆಟೋಪೇ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಪಿನ್ ಎಂಟರ್ ಮಾಡಬೇಕು. ನಿಮ್ಮ ಅಕೌಂಟಲ್ಲಿ ಸಫಿಷಿಯೆಂಟ್ ಬ್ಯಾಲೆನ್ಸ್ ಇತ್ತಪ್ಪ ಅಂದರೆ ಅಮೌಂಟು ಡಿಡಕ್ಟ್ ಆಗುತ್ತೆ. ಆಮೇಲೆ IPO ಸಕ್ಸಸ್ಫುಲಿ ಸಬ್ಮಿಟ್ ಆಗುತ್ತೆ. ಇಷ್ಟು ಮಾಡಿದರೆ ಆಯಿತು, ನಿಮ್ಮ ಒಂದು IPO ಸಬ್ಮಿಟ್ ಆಗುತ್ತೆ. ನಿಮ್ಮಿಂದ ಅಮೌಂಟು ಡಿಡಕ್ಟ್ ಆಗಿರುತ್ತೆ. ನಿಮಗೆ ಅಲಾಟ್ಮೆಂಟ್ ಆದರೆ ಶೇರ್ಸ್ಗಳು ಅಲೋಕೇಟ್ ಆಗುತ್ತೆ ನಿಮ್ಮ ಒಂದು ಡಿಮ್ಯಾಟ್ ಅಕೌಂಟಲ್ಲಿ. ಇನ್ ಕೇಸ್ ನಿಮಗೆ ಅಲಾಟ್ಮೆಂಟ್ ಆಗಿಲ್ಲ ಅಂತಂದರೆ ಅಮೌಂಟು 1 ವಾರದಲ್ಲಿ ರಿಫಂಡ್ ಆಗುತ್ತೆ. UPI ಮೂಲಕ ಪೇಮೆಂಟ್ ಮಾಡಿದರೆ ಸ್ವಲ್ಪ ಡಿಲೇ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ, ಬಟ್ ಅಮೌಂಟು ಸ್ವಲ್ಪ ದಿನ ಆದಮೇಲೆ ನಿಮಗೆ ರಿಫಂಡ್ ಆಗುತ್ತೆ. ಸೊ ಇಷ್ಟು ಮಾಡಿದರೆ ಸಾಕು, ನಿಮ್ಮ ಒಂದು IPO ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿರುತ್ತೆ. ನೀವು ಬೇಕಿದ್ದರೆ ಇನ್ನೊಂದು ಸಾರಿ ಆರ್ಡರ್ ಬುಕ್ಕಲ್ಲಿ ಹೋಗಿ ನೀವು ಚೆಕ್ ಮಾಡಿದರೆ ಇದು ಕಂಪ್ಲೀಟ್ ಆಗಿರುತ್ತೆ. ಸೊ ಈ ಥರ ನೀವೇ ಏಂಜಲ್ ಬುಕಿಂಗ್ ಮೂಲಕ IPOಗೆ ಅಪ್ಲೈ ಮಾಡ್ಬೋದು. ತುಂಬ ಸುಲಭವಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.